ಇನ್ನು ಕೊನೆಗೂ ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ನೆನಪಾಗಿದೆ. ಪ್ರವಾಹದಿಂದ ಕಂಗೆಟ್ಟಿದ್ದ ಉಡುಪಿಗೆ ಬಂದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪ್ರವಾಹ ಕಡಿಮೆಯಾಗ್ತಲೇ ಉಡುಪಿಗೆ ಬಂದಿದ್ದಾರೆ ಸಚಿವೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ 2 ವಾರ ಆಯಿತು ಭಾರಿ ಮಳೆಗೆ ತುತ್ತಾಗಿ ಉಡುಪಿ ಜಿಲ್ಲೆ ನಲುಗು ಹೋಗಿದೆ. ಸಾಕಷ್ಟು ಅವಾಂತರಗಳಾಗಿವೆ. ಈಗ ಸಿಎಂ ಕಟ್ಟುನಿಟ್ಟಿನ ಸೂಚನೆಯ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಉಡುಪಿ ನಗರ ಸೇರಿದಂತೆ ಹಲವು ಕಡೆ ಮಳೆಯಿಂದ ಹಾನಿಯಾಗಿದೆ. ಬೈಂದೂರು ಭಾಗದಲ್ಲಿ ಸೇತುವೆ ಇಲ್ಲ, ಸಂಕಷ್ಟ. ಉಡುಪಿ ಜನರ ಆಕ್ರೋಶದ ಬಳಿಕ ಈಗ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಭಾಳ ಒಳ್ಳೆ ಮಾತು. ಅವರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿ ಇಲ್ಲೇ ಇದು ಬಿಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಜವಾಬ್ದಾರಿಗಳೇ ಇದ್ದಾವೆ, ಸೆಷನ್ ನಡೆದಿದೆ. ಸೊ ಅಂಥದ್ರಲ್ಲೂ ಕೂಡ ನಾನು ಇವತ್ತು ಸಂಡೇ ಇದ್ದರೂ ಕೂಡ ನಾನು ನಮ್ಮ DC ಅವ್ರಿಗೆ SP ಅವ್ರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ಯಾವಾಗ ನನ್ನ ಅವಶ್ಯಕತೆ ಇದೆಯೋ ಖಂಡಿತವಾಗ್ಲೂ ಇರ್ತೀನಿ. ಬಟ್ 24/7 ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಎಚ್ಚರವಾಗಿದ್ದುಕೊಂಡು ಈ ಒಂದು ಮಳೆಯ ಅವಾಂತರ ಏನು ನಡೀತಾ ಇದೆಯೋ ಇದು ಎಲ್ಲೂ ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನುವಷ್ಟು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಂಡಿದ್ದೀವಿ. ಅಧಿಕಾರಿಗಳಿಂದ ತೆಗೆದುಕೊಂಡ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಅಂತ ಮಾಹಿತಿ ಇದೆ ನೋಡಿ. ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೇ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೇ ಮಾಡಿದ್ದೀವಿ. ನಾನೀಗೊಂದು ಸುಮಾರು ಒಂದು 25 ದಿನದ ಹಿಂದೆ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.